ಬೆಂಗಳೂರಲ್ಲಿ ಮತ್ತೊಂದು ಚಿನ್ನಾಭರಣ ಅಂಗಡಿಗೆ ಕನ್ನ ಹಾಕಲಾಗಿದೆ. ಗೋಡೆ ಕೊರೆದು ಚಿನ್ನಾಭರಣ ದೋಚಿದ್ದಾರೆ ಖದೀಮರು. ಬೆಂಗಳೂರಿನ 8ನೇ ಮೈಲಿಯಲ್ಲಿರುವಂತಹ ಹಾವನೂರು ಬಳಿಯ ಅಂಗಡಿಗೆ ಕಳ್ಳರು ಕನ್ನ ಹಾಕಿದ್ದಾರೆ. ಜುವೆಲರ್ಸ್ ಗೋಡೆಯನ್ನ ಕೊರೆದು 70 ಕೆಜಿ ಬೆಳ್ಳಿ ದೋಚಿದ್ದಾರೆ ಕಳ್ಳರು. ಸುಮಾರು 1,20 ಲಕ್ಷ ಮೌಲ್ಯದ 70 ಕೆಜಿ ಬೆಳ್ಳಿ ಕಳ್ಳತನ ಆಗಿದೆ. ಜುವೆಲರ್ಸ್ ಶಾಪ್ನ ಹಿಂಬದಿಯ ಬೀಗ ಒಡೆದು ಗೋಡೆ ಕೊರೆದು ಕಳ್ಳತನ ಮಾಡಿದರು. ಬಾಗಲಗುಂಟೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ. ಜುವೆಲರ್ಸ್ ಒಂದಕ್ಕೆ ಕನ್ನ ಕೊರೆದಿರುವಂತಹ ಕಳ್ಳರು 70 ಕೆಜಿ ಬೆಳ್ಳಿಯೊಂದಿಗೆ ಪರಾರಿಯಾಗಿದ್ದಾರೆ. 1,20 ಲಕ್ಷ ಮೌಲ್ಯದ ಬೆಳ್ಳಿ ವಸ್ತುಗಳು ಕಳ್ಳತನ ಆಗಿರುವುದು. ಬಾಗಲಗುಂಟೆ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ದೃಶ್ಯ ಗಮನಿಸ್ತಾ ಇದ್ದೀರಿ ನೀವು. MB ಜುವೆಲರ್ಸ್ ಅನ್ನುವಂಥ ಜುವೆಲರ್ ಶಾಪು, ಅದರ ಗೋಡೆಯನ್ನು ಕೊರೆದು ಬೆಳ್ಳಿ ವಸ್ತುಗಳೊಂದಿಗೆ ಪರಾರಿಯಾಗಿರುವುದು. ಗೋಡೆಯನ್ನು ಕೊರೆದು ಒಳ ಪ್ರವೇಶಿಸಿ ಬೆಳ್ಳಿಯ ವಸ್ತುಗಳೊಂದಿಗೆ ಪರಾರಿಯಾಗಿರುವಂಥ ಘಟನೆ. ಸುಮಾರು 70 ಕೆಜಿಯಷ್ಟು ಬೆಳ್ಳಿ ಕಳ್ಳತನ ಆಗಿದೆ ಅಂತ ಜುವೆಲ್ಲರ್ ಮಾಲಕರು ತಿಳಿಸಿದ್ದಾರೆ. ಸದ್ಯ ಬಾಗಲಗುಂಟೆ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ನಡೆಸ್ತಾ ಇದ್ದಾರೆ. ಗೋಡೆಯನ್ನು ಕೊರೆದಿರುವಂಥ ದೃಶ್ಯವನ್ನು ನೀವು ಗಮನಿಸ್ತಾ ಇರೋದು. ಜುವೆಲರ್ಸ್ನ ಹಿಂಭಾಗದಲ್ಲಿ ಗೋಡೆಯನ್ನು ಕೊರೆದು ಜುವೆಲರ್ಸ್ ಒಳಗೆ ಪ್ರವೇಶಿಸಿ ಬೆಳ್ಳಿಯ ವಸ್ತುಗಳೊಂದಿಗೆ ಕಳ್ಳರು ಪರಾರಿಯಾಗಿರುವುದು 8ನೇ ಮೈಲಿ ಇಲ್ಲಿ ನಡೆದಿರುವಂಥ ಘಟನೆ ಇದು. ಹೆಚ್ಚಿನ ಡೀಟೇಲ್ ಇಡೋದಕ್ಕೆ ನಮ್ಮ ಪ್ರತಿನಿಧಿ ಕಿರಣ್ನ ಫೋನ್ ಸಂಪರ್ಕದಲ್ಲಿ. ಕಿರಣ್ನ, ಹೆಚ್ಚಿನ ಡೀಟೇಲ್ ಏನು ಕೊಡ್ತೀರಿ ಇದಕ್ಕೆ ಸಂಬಂಧಿಸಿ? ರಕ್ಷತ್, ಬೆಂಗಳೂರಿನ ಬಗಲಗುಂಟೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ದೊಡ್ಡ ಪ್ರಮಾಣದಲ್ಲೇ ಸಹ ಚಿನ್ನಾಭರಣ ಅಂಗಡಿ ದೋಚಿರ್ತಕ್ಕಂಥದ್ದು. ಗೋಡೆ ಕೊರೆದು ಚಿನ್ನಾಭರಣ ದೋಚಿರ್ತಕ್ಕಂಥ ಖದೀಮರು ಕೋಟಿ ಬೆಲೆ ಬಾಳಿರ್ತಕ್ಕಂಥ ಬೆಳ್ಳಿ ವಸ್ತುಗಳನ್ನ ಕಳ್ತನ ಮಾಡ್ಕೊಂಡು ಪರಾರಿಯಾಗಿದ್ದಾರೆ. ಆದ್ರೆ ಮೊನ್ನೆ ನೈಟ್ ಅಂದ್ರೆ 29:30 ರಾತ್ರಿ ಈ ಘಟನೆ ನಡೆದಿರ್ತಕ್ಕಂಥದ್ದು. MB ಜ್ಯುವೆಲರ್ಸ್ ಏನ ಬರುತ್ತೆ ಹಾವನೂರು, ಅಂದ್ರೆ ಬೆಂಗಳೂರಿನ 8ನೇ ಮೈಲಿಯ ಬಳಿ ಇರ್ತಕ್ಕಂಥ ಹಾವನೂರಿನಲ್ಲಿರ್ತಕ್ಕಂಥ MB ಜ್ಯುವೆಲರ್ಸ್ ನಲ್ಲಿ ಕಳ್ಳತನ ಆಗಿದೆ. ಗೋಡೆ ಕೊರೆದಂತ ಖದೀಮರೇನಿದ್ದಾರೆ ಸುಮಾರು 70 ಕೆಜಿ ಬೆಳ್ಳಿ ತೆಗೆದುಕೊಂಡು ಹೋಗಿರ್ತಕ್ಕಂಥದ್ದು. ಸುಮಾರು ಅದರ ಮೌಲ್ಯ 1.20 ಕೋಟಿ ಅಂತ ಹೇಳಿ ಅಂದಾಜಿಸಲಾಗಿದೆ. ಸದ್ಯ ಸ್ಥಳಕ್ಕೆ ಪೊಲೀಸರು ಮತ್ತೆ ಶ್ವಾನದಳ ಮತ್ತೆ FSL ತಜ್ಞರು ಸಹ ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿರ್ತಕ್ಕಂಥದ್ದು. ಏನ್ ಜ್ಯುವೆಲರಿ ಮಾಲೀಕರೇನಿದ್ದಾರೆ ಮೊನ್ನೆ ರಾತ್ರಿ 9:30 10 ಗಂಟೆ ಸುಮಾರಿಗೆ ಬಾಕ್ಲಾಕೊಂಡು ಹೋಗಿರ್ತಾರೆ. ನಂತರ ನೆಕ್ಸ್ಟ್ ಡೇ ಬಂದು ನೋಡ್ತಾರೆ. ಆ ಸಂದರ್ಭದಲ್ಲಿ ಕಳ್ತನ ಆಗಿರೋದು ಗೊತ್ತಾಗುತ್ತೆ. ಗೋಡೆ ಹಿಂಬದಿಯ ಡೋರ್ ಅನ್ನ ಹೊಡಿತಾರೆ. ನಂತರ ಗೋಡೆಯನ್ನ ಕೊರೆದು ಒಳಗಡೆ ಪ್ರವೇಶಿಸಿ ಬೆಳ್ಳಿ ವಸ್ತುಗಳು, ಕೆಲವು ಚಿನ್ನಾಭರಣಗಳನ್ನು ಸಹ ಕದ್ದೊಯ್ದಿದ್ದಾರೆ ಅನ್ನೋ ಮಾಹಿತಿ ಇರ್ತಕ್ಕಂಥದ್ದು. ಸದ್ಯ ಬಾಗಲಗುಂಟೆ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆಯನ್ನ ಕೈಗೊಂಡಿದ್ದಾರೆ. ಬೆಂಗಳೂರಿನಲ್ಲಿ ಇತ್ತೀಚಿನ ದಿನಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಯಾವುದೂ ಸಹ ಘಟನೆ ನಡೆದಿರಲಿಲ್ಲ. ಚಿನ್ನಾಭರಣ ದೋಚಿರ್ತಕ್ಕಂಥದ್ದು. ಇತ್ತೀಚಿನ ದಿನಗಳಲ್ಲಿ ಬೆಳ್ಳಿ ವಸ್ತುಗಳ ಬೆಲೆ ಏರ್ತಾ ಇರ್ತಕ್ಕಂಥದ್ದು. ಅದರಲ್ಲಿ ಮುಖ್ಯವಾಗಿ ಎಲೆಕ್ಟ್ರಿಕ್ ವೆಹಿಕಲ್ ಗಳಿಗೆ ಬೆಳ್ಳಿ ವಸ್ತುಗಳನ್ನ ಬಳಸಲಾಗ್ತಾ ಇದೆ ಅನ್ನೋ ಮಾಹಿತಿ ಇದೆ. ಹೀಗಾಗಿ ಬೆಳ್ಳಿ ರೇಟ್ ಕೂಡ ಜಾಸ್ತಿ ಆಗ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಬೆಳ್ಳಿಗೆ ಎಲ್ಲಿ ವ್ಯಾಲ್ಯೂ ಬಂತೋ ಹೀಗಾಗಿ ಒಂದ್ ಕಡೆ ಚಿನ್ನಾಭರಣ ಕೂಡ ರೇಟ್ ಜಾಸ್ತಿ ಇರ್ತಕ್ಕಂಥದ್ದು. ಬೆಳ್ಳಿ ರೇಟ್ ಕೂಡ ಜಾಸ್ತಿ ಆಗಿದೆ. ಹೀಗಾಗಿ ಕಳ್ಳರು ಬೆಳ್ಳಿ ವಸ್ತುಗಳನ್ನ ಟಾರ್ಗೆಟ್ ಮಾಡಿಕೊಂಡು ಕಳ್ತನ ಮಾಡಿದ್ದಾರೆ ಅಂತ ಮಾಹಿತಿ ಇರ್ತಕ್ಕಂಥದ್ದು. ಸದ್ಯ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು CCTV ಫುಟೇಜ್ ಅನ್ನ ಆಧರಿಸಿ ಆರೋಪಿಗಳ ಪತ್ತೆಗೆ ಬಲೆ ಬೀಸಿದ್ದಾರೆ. ರಕ್ಷತ್, ಧನ್ಯವಾದ ಕಿರಣ್ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.